ಮಹಿಳಾ ಮೀಸಲಾತಿ ಎನ್ನುವಂಥದ್ದು 73-74ನ ಅಮೆಂಡ್ಮೆಂಟ್ ಏನು ರಾಜೀವ್ ಗಾಂಧಿಯವರು ಇದ್ದಾಗ ಮಹಿಳೆಯರಿಗೆ 33% ಅಷ್ಟು ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಹಾಗೂ ಏನು ಪುರಸಭೆ ನಗರಸಭೆ ಅಂತ ಏನು ಹೇಳ್ತೀವಿ ನಾವು ಕೆಳಮಟ್ಟದಿಂದ ಇವತ್ತು ಮಹಿಳೆಯರನ್ನು ಗ್ರಾಮ ಪಂಚಾಯಿತಿಯ ಮಟ್ಟದಿಂದನೂ ಕೂಡ ಇವತ್ತು ನಾನು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಇದೆಲ್ಲದಕ್ಕೂ ಕೂಡ ಕಾರಣ ನಾವು ಇವತ್ತು ಕಾಂಗ್ರೆಸ್ ಅಂತೇಳಿ ಸ್ಮರಿಸಬೇಕಾಗಿದೆ, ವಿಶೇಷವಾಗಿ ರಾಜೀವ್ ಗಾಂಧಿಯವರು ಅಂತೇಳಿ ನಾವು ಸ್ಮರಿಸಬೇಕಾಗಿದೆ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಒಂದು ಬದ್ಧತೆಯ ಪಕ್ಷ, ನಾವು ಏನು ನುಡಿತೀವಿ ಅದರಂಗೆ ನಡ್ಕೊಳುವಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಏನು ಬರೀ ಬಾಯಿ ಮಾತಲ್ಲಿ 2022ರಿಂದ 23ವರೆಗೂ ಏನು ಬಿಲ್ ಇದು ಪಾಸಾಗಿದೆ, ಇದನ್ನು ಮಾನ್ಯ ಸೋನಿಯಾ ಗಾಂಧಿಯವರು UPA ಸರ್ಕಾರದಲ್ಲಿ ರಾಜ್ಯಸಭಾದಲ್ಲಿ 2010ರಲ್ಲೇ ಇದು ಅಂಗೀಕಾರ ಆಗಿತ್ತು. ಅಂಗೀಕಾರ ಆಗಿ ಅನುಮೋದನೆಯಾಗಿ ಸರ್ವಪಕ್ಷದಿಂದ ಅಂಗೀಕಾರ ಆದರೂ ಕೂಡ ಮತ್ತೆ ಇದನ್ನು 23-22ರ ಇಸ್ವಿಯಲ್ಲಿ ಮುನ್ನೆಲೆಗೆ ತಂದರು. ಸರ್ವಪಕ್ಷೀಯವಾಗಿ ಇದು ಅಂಗೀಕಾರ ಕೂಡ ಆಯಿತು. ಕೇಂದ್ರದಲ್ಲಿ ಅಂಗೀಕಾರ ಆದಮೇಲೆ ಮತ್ತೆ ಪುನಃ ಯಾಕೆ ಈ ಬಿಲ್ಲನ್ನು 33% ಮಹಿಳೆಯ ಮೀಸಲಾತಿ ಬಿಲ್ಲನ್ನು ಮುಂದೆ ತರ್ತಾ ಇದ್ದಾರೆ ಗೊತ್ತಿಲ್ಲ. ಚುನಾವಣೆ ಬಂದಾಗಷ್ಟೇ ಇವತ್ತು ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಒಂದು ಗೆಲ್ಲುವಂಥ ಹಾಗೂ ತಮಿಳುನಾಡು ಭಾಗದಲ್ಲಿ ಚುನಾವಣೆಯನ್ನು ಗೆಲ್ಲುವಂಥ ಗಿಮಿಕ್ ಇದಾಗಿತ್ತು ಅಂತೇಳಿ ಸ್ಪಷ್ಟೀಕರಣಗೊಳಿಸೋದಕ್ಕೆ ಬಯಸ್ತೀನಿ. ಯಾಕಂತಂದರೆ ಇದು ಚುನಾವಣೆ ಸಂದರ್ಭದಲ್ಲೇ ತಂದು ಮತ್ತೆ ಇದನ್ನು ಕೈ ಬಿಡುವಂಥ ಕೆಲಸ ಆಗ್ತದೆ. ಇದು ಏನು ನಾವು ಮಹಿಳಾ ಮೀಸಲಾತಿ ಬಿಲ್ಲನ್ನು ಇದಕ್ಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧ ಇಲ್ಲ. ನಾವು ಯಾವತ್ತೂ ಕೂಡ 2010ರಿಂದನೂ ಹಾಗೂ ರಾಜೀವ್ ಗಾಂಧಿಯವರು ತಮ್ಮ ಪ್ರಧಾನಮಂತ್ರಿ ಅವಧಿಯಲ್ಲೂ ಕೂಡ ಮಹಿಳೆಯರಿಗೆ ಒಂದು ಬದ್ಧತೆಯನ್ನು ಹಾಗೂ ಮಹಿಳಾ ಸಬಲೀಕರಣವನ್ನು, ಮಹಿಳೆಯರಿಗೆ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಬಲೀಕರಣಗೊಳ್ಳೋದಕ್ಕೆ ಏನೇನು ಎಲ್ಲ ಯೋಜನೆಗಳು ಬೇಕು, ರಾಜಕೀಯವಾಗಿ ಏನು ಶಕ್ತಿಯನ್ನು ತುಂಬಬೇಕು ಅವಾಗಿಂದನೂ ಕೂಡ ಮಾಡ್ಕೊಂಡ್ಬಂದಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಅದನ್ನು ಇವತ್ತೇನು ನಮ್ಮಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅನುಮೋದನೆಗೆ ಅಡೆತಡೆ ಆಗಿದೆ, ವೋಟಿಂಗ್ ಆಗಲಿಲ್ಲ. ಇವತ್ತು ವೋಟಿಂಗ್ ಆಗಲಿಲ್ಲ, ಇದಕ್ಕೆ ಇದು ಬಿಲ್ ಬಿದ್ದೋಯ್ತು ಅನ್ನೋದಕ್ಕಿಂತ ಬದಲು ಇದು ಏನು 23ರಲ್ಲೇ ಇದು ಅಂಗೀಕರಣಗೊಂಡಿದೆ ಅದನ್ನು ಜಾರಿಗೆ ತರುವಂಥದ್ದಾಗಲಿ. ಇವತ್ತು 29ರವರೆಗೂ ನಾವು ಕಾಯಬೇಕು. 34ನೇ ಇಸ್ವಿ ಇಲ್ಲ ಅಂದರೆ 34ನೇ ಇಸ್ವಿಗೆ ಇದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತೆ ಜನಗಣತೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮಹಿಳಾ ಮೀಸಲಾತಿ ಮಾಡುವಂಥದ್ದೇ ಉದ್ದೇಶ ಇತ್ತು ಅಂದರೆ 543ರಲ್ಲೇ ಮಾಡ್ಬೋದಲ್ಲ. ಯಾಕೆ ಇದನ್ನು ಪುನರ್ವಿಂಗಡಣೆ ಎಲ್ಲವೂ ಇದಕ್ಕೆ ಯಾಕೆ ತಳಕಾಕಬೇಕು? ಇವತ್ತು ಮಹಿಳಾ ಮೀಸಲಾತಿ ಕೊಡಬೇಕು ಅಂದಾಗ ಅಂದಿನ ದಿನದಲ್ಲಿ ರಾಜೀವ್ ಗಾಂಧಿ ಅವರು ಯಾವುದೇ ಒಂದು ಮಾನದಂಡ ಇಲ್ದಂಗೆ, ಯಾವುದೇ ಒಂದು ಯೋಜನೆಗಳು ಇಲ್ದಂಗೆ, ಯಾವುದಕ್ಕೂ ಅದನ್ನು ತಳಕಾಕ್ಲಿಲ್ದಂಗೆ ಮಹಿಳೆಯರು ರಾಜಕೀಯವಾಗಿ ಬೆಳೀಲಿ ಅನ್ನುವಂಥ ಒಂದು ಬದ್ಧತೆಯಿಂದ ಜಾರಿಗೆ ತೊಗೊಂಬಂದರು ಪಂಚಾಯತ್ ರಾಜಿಂದ. ಅದೇ ಉದ್ದೇಶ ಇವತ್ತು ಮಾನ್ಯ ಪ್ರಧಾನಿಗಳಿದಾಗಿತ್ತು ಅಂದರೆ 543ರಲ್ಲೇ ಕೊಡಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ಒಂದು ಕ್ಷೇತ್ರ ಮರು ವಿಂಗಡಣೆ ಆಗಿ ಉತ್ತರ ಭಾರತದ ಕಡೆ ಹೆಚ್ಚಿನ ಒಂದು ಸಂಖ್ಯೆ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗುವಂಥ ಸ್ಥಿತಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಯಾಕೆ ಅದನ್ನು ತಗಲಾಕಿ ಜನರಿಗೆ ಒಂದು ದಾರಿ ತಪ್ಪಿಸುವಂಥ ಕೆಲಸ. ನಾವೇನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಏನು ಹೇಳ್ತೀವಿ, ಅದು ಬರೇ ಪೋಸ್ಟ್ ಡೇಟೆಡು. ಅಲ್ಲಿ ನಾವು ಇವತ್ತು ಅಡುಗೆ ಲೆಕ್ಕಾಗೋದು ಬೇಡ, ಇವತ್ತಿನ ಯೋಜನೆ ಇವತ್ತೇ ಜಾರಿಗೊಳ್ಳಿ. ಯಾರ್ದು ಕೂಡ ಇಲ್ಲಿ ನಾವೆಲ್ಲ ಮಹಿಳೆಯರು ಏನಾದರೂ ಆಗಬೇಕು ರಾಜಕಾರಣದಲ್ಲಿ ಅನ್ನುವಂಥ ಒಂದು ಮನಸ್ಥಿತಿ ಮಾಡಿದ್ರು. ಅದೇ ರೀತಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಮೀಸಲಾತಿಯನ್ನು ದೊರಕಿಸ್ಬೇಕು, ಮಹಿಳೆಯರಿಗೂ ಕೂಡ ರಾಜಕೀಯವಾಗಿ ಒಂದು ಚುನಾವಣೆಯಲ್ಲಿ ಇದು ಇಂಪ್ಲಿಮೆಂಟ್ಗೊಳ್ಳಿ, ಮಹಿಳೆಯರಿಗೆ 543ರಲ್ಲೇ ಹಾಗೂ ಇರುವಂಥ ವಿಧಾನಸಭಾ ಕ್ಷೇತ್ರದಲ್ಲೇ ಮಹಿಳೆಯರಿಗೆ ಇವತ್ತೇನು 8 ಕೊಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಯಾವುದೇ ಒಂದು ಷರತ್ತು ಬದ್ಧ ಇಲ್ದಂಗೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಿ. ಮಹಿಳೆಯರಿಗೂ ಅಂತ ಏನು ಹೇಳ್ತಾರೆ, ಇವತ್ತು ನಾರಿ ಶಕ್ತಿ ಅಂತೇಳಿ ಎಲ್ಲ ಹತ್ರನೂ ಅವರೊಂದು ಆಂದೋಲನ ಮಾಡಿದ್ರು. ಆ ನಾರಿ ಶಕ್ತಿಗೆ ಒಂದು ಬೆಲೆ ಬರಬೇಕು, ಒಂದು ಗೌರವ ಸಿಗಬೇಕು ಅಂದರೆ ಮಾತ್ರ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದು ಹೌದು, ಹೇಳ್ದಂಗೆ ನುಡಿದಂತೆ ನಡ್ಕೋತಾರೆ, ಅವರು ಹೇಳ್ದಂಗೆ ಕೆಲಸ ಮಾಡ್ತಾರೆ ಎನ್ನುವಂಥ ಒಂದು ನಾವೆಲ್ಲರೂ ಕೂಡ ಹೆಣ್ಮಕ್ಳು ಮಹಿಳೆಯರು ಅವರ ಬಗ್ಗೆ ಸಂಸದರಾದಂಥ ರಾಹುಲ್ ಗಾಂಧಿಯವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿಯವರಾಗಿರ್ಬೋದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ನಮಗೆ ದಕ್ಷಿಣ ಭಾಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ. ಇವತ್ತು ರಾಹುಲ್ ಗಾಂಧಿಯವ್ರನ್ನ ಒಳಗೊಂಡಂತೆ, ಪ್ರಿಯಾಂಕಾ ಗಾಂಧಿಯವ್ರನ್ನ ಒಳಗೊಂಡಂತೆ ಎಲ್ಲ ಸಂಸದರ ಧ್ವನಿ ಇವತ್ತು ಇದೇ ಒಂದು 28-29ರಲ್ಲಿ ಜಾರಿ ಆಗಲಿ ಮಹಿಳಾ ಮೀಸಲಾತಿ. ಅದು ಷರತ್ತುಬದ್ಧವಾಗಿ ಏನು ಷರತ್ತಿಲ್ದಂಗೆ ಬೇಷರತ್ತಾಗಿ
ಹಾಗೂ ಯಾವುದೇ ಒಂದು ಕ್ಷೇತ್ರ ಮರುವಿಂಗಡಣೆ ಅದು ಇದು ಯಾವುದೇ ಒಂದು ಅಮೆಂಡ್ಮೆಂಟ್ ಬೇರೆ ಆ್ಯಕ್ಟನ್ನು ಇದ್ರ ಜೊತೆ ತಳಕಾಕ್ಲಿಲ್ಲದಂಗೆ ಇದು ಕಂಪ್ಲೀಟಾಗಿ 33% ಮಹಿಳಾ ವಿಮೆನ್ ರಿಸರ್ವೇಷನ್ ಏನಿದೆ ಅದು ಜಾರಿಗೊಳ್ಳಿ ಎನ್ನುವಂಥ ಒಂದು ನಮ್ಮೆಲ್ಲರ ನಾಯಕರ ಒಂದು ಧ್ವನಿಯಾಗಿದೆ. ನಮ್ಮೆಲ್ಲರ ಮಹಿಳೆಯರ ಧ್ವನಿ ಕೂಡ ಇವತ್ತು ಅದೇ ಆಗಿರುವಂಥ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಬರಲಿ ಎನ್ನುವಂಥದ್ದು ನಮ್ಮೆಲ್ಲರ ಧ್ವನಿಯಾಗಿದೆ.